ಹೇ ಹಾಯ್ ಗೈಸ್, ಇವತ್ತು ನಾವು ಮಾತ್ರ ಬಾಲಿವುಡ್ ಲಾಸ್ಟೆ ಸ್ತ್ರೀ ಮೂವಿ ಸೆಕೆಂಡ್ ಟೇಲರ್ ರಿಲೀಸ್ ಆಗಿದೆ. ಟೇಲರ್ ಸರಿಯಾದ ಈ ಸರಿ ಡಿಫ್ರೆಂಟ್ ಚಾಲೆಂಜಿಂಗ್ ಸೀನ್ಸ್ಗಳು ನಮಗೆ ಅನಿಸ್ಲತ್ತವ, ಚಾಲೆಂಜಿಂಗ್ ಪರ್ಫಾರ್ಮೆನ್ಸ್ ನನಗೆ ಅನಿಸ್ಲತ್ತದ. ಫಸ್ಟ್ ಪಾರ್ಟ್ನು ಸ್ತ್ರೀ ನೋಡಿದ್ರೆ ನಿಮಗೆ ಸೆಕೆಂಡ್ ಪಾರ್ಟ್ ಸ್ಟೋರಿ ಅರ್ಥ ಅದ, ಯಾಕಂದ್ರೆ ಸ್ಟೋರಿ ಅಲ್ಲೇ ಕನೆಕ್ಟ್ ಅದ. ಈಗ ನಾವು ಮಾತಾಡೋ ಫಿಲ್ಮ್ನಲ್ಲಿ ವಿಲನ್ ಯಾರು? ಒಬ್ವಿಯಸ್ಲಿ ಇದೊಂದು ಹಾರರ್ ಮೂವಿ ಅದಲ್ಲ. ಸೊ ಫಸ್ಟ್ ಪಾರ್ಟ್ ಒಳಗೆ ಶ್ರದ್ಧಾ ಕಪೂರ್ ಹುಡುಗಿ ಏನಾಗಿತ್ತು ಮತ್ತು ರಾಜ್ಕುಮಾರ್ ರಾವ್ ಫಿಲ್ಮ್ನಲ್ಲಿ ಅದು ಪಂಕಜ್ ತ್ರಿಪಾಠಿ ಕಾಂಬಿನೇಷನ್ ನಮಗೆ ಮುಟ್ಟ ಇಷ್ಟ ಆಗಿತ್ತು. ಬಟ್ ಅದು ಹಾರರ್ ಪ್ಲಸ್ ಕಾಮಿಡಿ ಮೂವಿ ಇತ್ತು. ಬಟ್ ಈ ಮೂವಿ ಒಳಗೆ ಒಂದು ಹಾರರ್ ಪ್ಲಸ್ ಇನ್ನೊಂದು ಹಾರರ್ ಅಂದರೆ ಇಲ್ಲಿ ನಾವು ಮಾತಾಡೋ ಮುಂಜಾನೆ ಕ್ಯಾರೆಕ್ಟರ್ನು ಇದು ಟೇಲರ್ ಒಳಗೆ ಇಂಟ್ರೊಡ್ಯೂಸ್ ಕೊಟ್ಟಾರ. ಹಾಗೆ ನಾವು ಇನ್ನೊಂದು ಪಾರ್ಟ್ ಬಗ್ಗೆ ನಾವು ಮಾತಾಡಮ್ಮ, ಅದು ಎಂಡಿಂಗ್ ನಾನು ಹೇಳೋಕ್ಕೆ ಕೋಶಿಶ್ ಮಾಡ್ತೀನಿ. ಬಟ್ ಏನು ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡಮ್ಮ, ಈ ಸಾರಿ ಚಾಲೆಂಜಿಂಗ್ ಮೂಮೆಂಟ್ ಬಗ್ಗೆ ನಾವು ಮಾತಾಡಬೇಕಂದ್ರೆ ಶ್ರದ್ಧಾ ಕಪೂರ್ ಅಪೋಸಿಟ್ ಅಲ್ಲಿ ಮುಂಜಾನೆ ಕ್ಯಾರೆಕ್ಟರ್. ಸೊ ಮುಂಜಾನೆ ಲಾಸ್ಟ್ ಟೈಮ್ ಮೂವಿ ಬಂದಿತ್ತಲ್ಲ, ಅದು ಮೂವಿ ನಾನು ನೋಡಿಲ್ಲ, ಸ್ವಲ್ಪ ನನಗೆ ಮಿಸ್ ಆಯಿತು ಮೂವಿ ನೋಡೋ ಮಟ್ಟಿಗೆ. ಅದು OTTದಾಗ ರಿಲೀಸ್ ಆದ ಡೆಫಿನೆಟ್ಲಿ ನೋಡಿ ಮತ್ತು ರಿವ್ಯೂ ಕೊಡೋಕ್ಕೆ ನಾ ಕೋಶಿಶ್ ಮಾಡ್ತೀನಿ. ಬಟ್ ಮುಂಜಾನೆ ಕ್ಯಾರೆಕ್ಟರ್ನು ಅದನ್ನು ನಾ ಟೇಲರ್ ನೋಡಿದ್ನಲ್ಲ ಬಾಸ್, ನನಗೆ ಮುಟ್ಟ ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳು ಅನಿಸಿದೆ. ಯಾಕಂದ್ರೆ ತುಂಬಾ ಮೂವಿ ಏನು ಕಾಂಬಿನೇಷನ್ದಾಗ ಏನು ಸ್ಟೋರಿ ನಮಗೆ ಬಂದಿತ್ತಲ್ಲ, ತೋ ಮುಂಜಾನೆ ಕ್ಯಾರೆಕ್ಟರ್ನು ಅದೇ ಒಂದು ಊರಿನಲ್ಲಿ ಒಂದು ಪ್ಲೇಸ್ನಲ್ಲಿ ಅದು ಗಿಡದ ಪೂರ ಸ್ಟೋರಿ ಎಲ್ಲ ಹೇಳಿದ್ರಲ್ಲ, ಸೊ ಅದು ಪಾಯಿಂಟ್ ನನಗೆ ಮುಟ್ಟ ಇಷ್ಟ ಆಗಿತ್ತು. ಬಟ್ ತುಂಬ ಮೂವಿ ಒಳಗೆ ಥೋಡೆ ಸೀನ್ಸ್ಗಳಿದ್ದವು, ಥೋಡೆ ಡೈಲಾಗ್ಗಳಿದ್ದಿಲ್ಲ, ಅವು ಸ್ವಲ್ಪ ನನಗೆ ಪ್ರಾಬ್ಲಮೆಟಿಕ್ಲಿ ನನಗೆ ಅನಿಸಿದ್ದು. ಬಟ್ ಅಂಥ ಮೂವಿಯಲ್ಲಿ ಈಗಿನ ಪ್ರಕಾರ ಬಂದಿಲ್ಲ. ಬಟ್ ಮುಂಜಾನೆ ಕ್ಯಾರೆಕ್ಟರ್ ಸ್ವಲ್ಪ ಡೆವಲಪ್ ಮಾಡೋದದ, ಅದು ಸ್ಟೋರಿ ತರಿಸ್ಲಕ್ಕು, ಅದು ಸ್ಟೋರಿ ಹೇಳಕ್ಕೆ ತುಂಬ ಕಾಂಬಿನೇಷನ್ ನನಗೆ ಅನಿಸಿದೆ. ಬಟ್ ಅದೇ ಮುಂಜಾನೆ ಕ್ಯಾರೆಕ್ಟರ್ ಈ ಫಿಲ್ಮ್ ಒಳಗೆ ಸ್ತ್ರೀ 2 ಒಳಗೆ ಅಪೋಸಿಟ್ ಇಲ್ಲಿ ಶ್ರದ್ಧಾ ಕಪೂರ್ ಅವ್ರನ್ನೂ ಒಂದು ಹಾರರ್ ಅಲ್ಲ, ಅಥವಾ ಈ ಮೂವಿ ಒಳಗೆ ಇಬ್ಬರು ಕಾಂಬಿನೇಷನ್ ಒಳಗೆ ಒಂದು ದೊಡ್ಡ ಚಾಲೆಂಜಿಂಗ್ ಇರ್ತಿರ್ಬೇಕು. ಇದು ಸೀನ್ಸ್ಗಳು ನನಗೆ ಅನಿಸಲದು. ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಮತ್ತು ಪಂಕಜ್ ತ್ರಿಪಾಠಿ ಕಾಮಿಡಿಯಲ್ಲಿ ಮತ್ತು ರಾಜ್ಕುಮಾರ್ ಕಾಮಿಡಿಯಲ್ಲಿ ಮತ್ತು ಇಲ್ಲಿ ಶ್ರದ್ಧಾ ಕಪೂರ್ ಏನು ರೋಲ್ ಅದಲ್ಲ, ಮತ್ತು ಈ ಸ್ತ್ರೀ ಇಸ್ ಕಮ್ ಬ್ಯಾಕ್ ಇಲ್ಲಿ ರಾಜ್ಕುಮಾರ್ ಅಂತನ, ಸೊ ಅದು ಸೀನ್ ಅವ್ರಿಗೆ ಅನ್ಸ್ಲತ್ತದ, ಸ್ತ್ರೀಗೆ ಇವರೇ ಕರೀತಾರ, ಅದೊಂದು ಪಾಯಿಂಟ್ ನಮಗೆ ಅನ್ಸ್ಲತ್ತ. ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ CG ಅಲ್ಲಿ ವರ್ಕ್ ಈ ಸರಿ ಪರ್ಫಾರ್ಮೆನ್ಸ್ ನನಗೆ ಬೆಟರ್ ನನಗೆ ಅನ್ಸೋ ಸೀನ್ಸ್ಗಳೆಲ್ಲ ನೋಡೋ ಮಟ್ಟಿಗೆ. ಬಟ್ ಈ ಮೂವಿ ಒಳಗೆ ಸ್ಪೆಷಲ್ ನಾವು ಮಾತಾಡ್ಬೇಕಂದ್ರೆ ಹಾರರ್ ವಿತ್ ಕಾಮಿಡಿ, ಅದು ಕಾಂಬಿನೇಷನ್ ಈ ಫಿಲ್ಮ್ ಒಳಗೆ ಹೆಂಗೆ ತೋರಿಸ್ತಾರೆ. ಯಾಕಂದ್ರೆ ರೀಸೆಂಟ್ಲಿ ನಾವು ಅಜಯ್ ದೇವಗನ್ ಮೂವಿ ನೋಡಿದೇವಲ್ಲ, ಶೈತಾನ್ ಮೂವಿ, ಸೊ ಅದು ಒಂದು ಪೂರಾ ಹಾರರ್ ಮೂವಿ ಅಪ್ಲೈತು. ಆ ಮೂವಿ ಒಳಗೆ ಕಾಮಿಡಿ ಎಲ್ಲಿನೂ ಇದ್ದಿಲ್ಲ. ಬಟ್ ಅದು ಸೀನ್ಸ್ಗಳು ಬೆಟರ್ ಸೀನ್ಸ್ಗಳು ಅಂಜೋವಂಥ ಸೀನ್ಗಳು ಇಟ್ಟರು ಫಿಲ್ಮ್ ಒಳಗೆ. ಅದೇ ಇಂಟ್ರೆಸ್ಟಿಂಗ್ ಪಾಯಿಂಟ್. ಒಂದು ಚಾಲೆಂಜಿಂಗ್ ಮೂವಿಗೆ, ಒಂದು ಹಾರರ್ ಮೂವಿಗೆ ಇದೇ ಪ್ರೆಸೆಂಟೇಷನ್ ಬೇಕಾಗ್ತದೆ. ಬಟ್ ಈ ಫಿಲ್ಮ್ ಒಳಗೂ ಶ್ರದ್ಧಾ ಕಪೂರ್ ಪರ್ಫಾರ್ಮೆನ್ಸ್ ಇದು ಟೇಲರ್ ಒಳಗೆ ಥೋಡೆ ಸೀನ್ಗಳೆಲ್ಲ ತೋರಿಸಿಲ್ಲ, ಅವು ಇಂಟ್ರೆಸ್ಟಿಂಗ್ ಪಾಯಿಂಟ್ ನಮಗೆ ಅನ್ಸವ. ಬಟ್ ಇಲ್ಲಿ ನಾವು ಮಾತಾಡೋಂಗೆ ಥರ್ಡ್ನೇ ಕ್ಯಾರೆಕ್ಟರ್ ಬಗ್ಗೆ ನಾವು ಮಾತಾಡೋಣ. ಇಂಟ್ರೊಡ್ಯೂಸ್ ಕೊಡ್ಲತ್ತಾರ, ಅದೊಂದು ಪಾಯಿಂಟ್ ನನಗೆ ಅರ್ಥ ಆಯಿತು. ಯಾಕಂದ್ರೆ ಅವಾಗೇ ಅನೌನ್ಸ್ಮೆಂಟ್ ಕೊಟ್ಟರು ಇದ್ರೊಳಗೂ ಭೇಡಿಯ ಕ್ಯಾರೆಕ್ಟರ್ನು ಅದ. ಅಂದ್ರೆ ನಾವು ಮಾತಾಡೋಂಗೆ ಭೇಡೆ ಯಾರಪ್ಪ ಅಂತಂದ್ರೆ ಭೇಡಿಯ ಕ್ಯಾರೆಕ್ಟರ್ ಯಾರು ರೋಲ್ ಪ್ಲೇ ಮಾಡಿದ್ರು, ಭೇಡಿಯ ಕ್ಯಾರೆಕ್ಟರ್ ಯಾರು ಹೀರೋ ಪ್ಲೇ ಮಾಡ್ದಂದ್ರೆ ವರುಣ್ ಧವನ್ ಪ್ಲೇ ಮಾಡಿದ್ರು. ಸೊ ಅವ್ರು ಆ ಫಿಲ್ಮ್ ಒಳಗೆ ಕಾಮಿಡಿಯಲ್ಲಿ ಮತ್ತು ಹಾರರ್ ಅಲ್ಲಿ ಮತ್ತು ವರುಣ್ ಧವನ್ ಬಾಡಿ ಪರ್ಫಾರ್ಮೆನ್ಸ್ ಆಗಲಿ, ಅದು ಟ್ರಾನ್ಸ್ಫಾರ್ಮೇಷನ್ ಆಗೋ ಸೀನ್ಸ್ಗಳಾಗಲಿ, ಅವೇ ಮೂವಿಗೆ ಪ್ಲಸ್ ಪಾಯಿಂಟ್ ಇದು. ಇದೇ ಸೀನ್ಸ್ ಮೂವಿ ಒಳಗೂ ಎಂಡಿಂಗ್ದಾಗದು ಸ್ತ್ರೀ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಕೊಟ್ಟರು ರಾಜ್ಕುಮಾರ್ ಅವನು ಫಿಲ್ಮ್ ಒಳಗೆ ಬಂದಿರಲ್ಲ. ಸೊ ಇದು 3 ಕಾಂಬಿನೇಷನ್ದಾಗ ಇದು ಮೂವಿ ಹೆಂಗೆ ಇರ್ತಿರ್ಬೇಕು, 3 ಹಾರರ್ ಪ್ಲೇ ಪ್ರೆಸೆಂಟೇಷನ್ ಅಂತ ಕೊಟ್ಟಾರ. ಬಟ್ ಇಷ್ಟ ಆದ ಟೇಲರ್ ಅಂತ ಸಾಲಿಡ್ ಈ ಥರ ರಿಲೀಸ್ ಮಾಡ್ಯಾರ, ಸರಿಯಾಗದ ಬಾಸ್. ಡಿಸಪಾಯಿಂಟ್ ಏನೂ ಮಾಡಿಲ್ಲ ಟೇಲರ್. ಒಂದು ಕ್ಯಾರೆಕ್ಟರ್ ವೈಸ್ ಡೆವಲಪ್ ಮಾಡ್ಯಾರ, ಸ್ಟೋರಿ ಸರಿಯಾಗಿ ನನಗೆ ಅನಿಸ್ಲತ್ತದ. ಮತ್ತು ಇಲ್ಲಿ ಪಂಕಜ್ ತ್ರಿಪಾಠಿ ಡೈಲಾಗ್ ಟೇಲರ್ ಒಳಗಂತ ಇಲ್ಲಿ ಜಾಸ್ತಿ ತೋರಿಸಿಲ್ಲ, ಬಟ್ ಇಂಪಾರ್ಟೆಂಟ್ ರೋಲ್ ಕ್ಯಾರೆಕ್ಟರ್ ನನಗೆ ಅನಿಸ್ಲತ್ತದ. ಬಟ್ ರಾಜ್ಕುಮಾರ್ ಈ ಫಿಲ್ಮ್ ಒಳಗೆ ಎಷ್ಟು ನಮಗೆ ನೆಗೆಸ್ತಾರ, ಮತ್ತು ಸ್ತ್ರೀ ಕ್ಯಾರೆಕ್ಟರ್ ಇಲ್ಲಿ ಶ್ರದ್ಧಾ ಕಪೂರ್ ಕ್ಯಾರೆಕ್ಟರ್ ಅವ್ರು ನಮಗೆ ಎಷ್ಟು ನೆಗೆಸ್ಬೋದು ಈ ಡೈಲಾಗಲ್ಲಿ. ಐ ಹೋಪ್ ಇದು ಮೂವಿ ಇದು ಒಂದು ಪಾಯಿಂಟ್ ಹೇಳ್ಬೇಕಂದ್ರೆ ಇದು ಮೂವಿ ಓನ್ಲಿ ಹಿಂದಿದಾಗೆ ರಿಲೀಸ್ ಆಗ್ತದ, ಬೇರೆ ಲ್ಯಾಂಗ್ವೇಜಿಗೆ ಇದು ಮೂವಿ ಬರ್ಲಾಗದ. ತೋ ಜಿಯೋ ಸ್ಟುಡಿಯೋದಾಗ ಇದು ಟೇಲರ್ ರಿಲೀಸ್ ಆಗಿದೆ. ಟೇಲರ್ ಸರಿಯಾಗದ ಬಾಸ್. ಟೇಲರ್ ಟೇಲರ್ ಟೈಮಿಂಗ್ ನಾವು ಮಾತ್ರ 2 minutes 54 seconds ಇದು ಟೇಲರ್ ಅದ. ಬಟ್ ಟೇಲರ್ ಎಲ್ಲಿ ಡಿಸಪಾಯಿಂಟ್ ಇಲ್ಲ, ಮಜಾ ಬಂತು ಟೇಲರ್ ನೋಡ್ಮೆಂಟಿಗೆ. ಐ ಹೋಪ್ ನೀವು ಸ್ತ್ರೀ ಫಸ್ಟ್ ಪಾರ್ಟ್ ನೋಡಿದ್ದೀನಿ, ನಿಮ್ಗೆ ಹೆಂಗೆ ಅನ್ಸೋದು ಕಾಮೆಂಟ್ ಮಾಡಿರಿ. ಯಾಕಂದ್ರೆ ಫಸ್ಟ್ ಪಾರ್ಟ್ ನಾನು ನೋಡಿಲ್ಲ, ಅದು ಫಸ್ಟ್ ಪಾರ್ಟ್ ನೋಡಿದ್ದೀನಿ, ಸ್ವಲ್ಪ ನನಗೆ ಸ್ಟೋರಿ ಬರೋಬ್ಬರ ನೆನಪಿಲ್ಲ. ಅರ್ಸಲಿಗೆ ನಾನು ಫಸ್ಟ್ ಪಾರ್ಟ್ ಬಗ್ಗೆ ನಾನು ಹೇಳಕ್ಕೆ ನಾನು ಕೋಶಿಶ್ ಮಾಡ್ಲಾಗ ಫಸ್ಟ್ ಪಾರ್ಟ್ ಸ್ಟೋರಿ ಅರ್ಸಲಿಗೆ ನಾನು ನೆನಪಿಲ್ಲ. ತೋ ನೋಡಿನ ಮೂವಿನ ಈಗ ಥೋಡೆ ಮಂದಿಗೆ ಇದಕ್ಕೆ ಅಂಥ ಪರಿ ಅನ್ಸಲ್ಲ, ಏನಪ್ಪ ಕಾಮಿಡಿ ಇಲ್ಲ ಮತ್ತು ಹಾರರ್ನೂ ಇಲ್ಲ ಅಂತ ಥೋಡೆ ಮಂದಿ ಅಂತಿರಬೇಕು. ಬಟ್ ಸರಿಯಾಗ ಸೀನ್ ಎಷ್ಟನ್ನ ತೋರಿಸಿರಲ್ಲ ಆ ಕಾಮಿಡಿಯಲ್ಲಿ ಮತ್ತು ಸೀನ್ಸ್ಗಳಲ್ಲಿ ಬೆಟರ್ ನನಗೆ ಅನಿಸ್ಯಾವ ಸ್ತ್ರೀ ಫಸ್ಟ್ಗಿನ ಸೆಕೆಂಡ್. ಅದು ಮುಂಜಾನೆ ಕ್ಯಾರೆಕ್ಟರ್ ಇಲ್ಲಿ ತೋರಿಸಿರಲ್ಲ. ಮತ್ತು ಜಾನ್ವಿ ಕಪೂರ್ನು ಕಂಡಂಗೆ ಆಯ್ತು ನನಗೊಂದು ಪಾಯಿಂಟು. ಐ ಹೋಪ್ ಜಾನ್ವಿ ಕಪೂರ್ ಯಾರ ತೋ
ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಪಸಂದ್ ಅಂತ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.